ನಮಸ್ತೆ ಸ್ನೇಹಿತರೆ. ಮಾನ್ಯ ಡಾಕ್ಟರ್ ಜಿ ಪರಮೇಶ್ವರ್ ಅವರು ನಿನ್ನೆ ನಡೆದಂತಹ ಕಾಂಗ್ರೆಸ್ನ ಸಾಧನಾ ಸಮಾವೇಶದಲ್ಲಿ ತುಮಕೂರು ಹೆಸರನ್ನ ಬದಲಾವಣೆ ಬಗ್ಗೆ ಮಾತಾಡಿದ್ದಾರೆ. ತುಮಕೂರು ಜಿಲ್ಲೆಯ ಹೆಸರನ್ನ ತೆಗೆದು ಬೆಂಗಳೂರು ಉತ್ತರ ಅಂತ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದ ಮುಂದೆ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈ ಒಂದು ಕ್ರಮವನ್ನ ನಾವೆಲ್ಲರೂ ವಿರೋಧಿಸಬೇಕಾಗಿದೆ. ಅನಾದಿ ಕಾಲದಿಂದ ಬಂದಂತಹ ತುಮಕೂರು ಅನ್ನೋ ಹೆಸರನ್ನ ಇವ್ರಿಗೆ ಬದಲಾವಣೆ ಮಾಡೋಕೆ ಏನು ಅಧಿಕಾರ ಇದೆ ಅಂತ. ಮತ್ತೆ ಇನ್ನೊಂದೇನಪ್ಪಾ ಅಂದ್ರೆ, ತುಮಕೂರು ಅನ್ನೋದು ನಮ್ಮ ಜನ್ಮಭೂಮಿಯ ಹೆಸರು, ನಾವು ಹುಟ್ಟಿದ ಊರಿನ ಹೆಸರು ಇದು. ಇದನ್ನ ಇವರು ಬದಲಾವಣೆ ಮಾಡಿ ಪಕ್ಕದ ಊರಿನ ಹೆಸರಿಡ್ತೀನಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಮಾಡ್ತಾ ಇರುವಂತಹ ಕೆಲಸ ತುಮಕೂರಿನಲ್ಲಿ ಹುಟ್ಟಿ ಬೆಳೆದವರ ಭಾವನೆಗಳ ಜೊತೆ ಚೆಲ್ಲಾಟವನ್ನ ಇವರು ಹಾಡ್ತಾ ಇದ್ದಾರೆ. ಒಂದು ವೇಳೆ ಇವರು ತುಮಕೂರನ್ನ ಹೆಸರನ್ನ ಬದಲಾಯಿಸಬೇಕು ಅನ್ನೋದೇ ಆದ್ರೆ ಮೊದಲು ಇವರು ತನ್ನ ತಾಯಿಯ ಹೆಸರನ್ನ ಬದಲಾವಣೆ ಮಾಡಕ್ಕಾಗತ್ತಾ? ಅದೇ ರೀತಿ ನಾವು ಹುಟ್ಟಿದ ಊರು, ನಮ್ಮ ಜನ್ಮಭೂಮಿಗೆ ಹೆಸರು ಚೇಂಜ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ಇದು ಒಂದು ರೀತಿ ಈ ಊರಿನಲ್ಲಿ ಹುಟ್ಟು ಬೆಳೆದ ಜನಗಳ ಭಾವನೆಗೆ ಧಕ್ಕೆ ತರುವಂತಹ ಒಂದು ಕೆಲಸ ಮಾಡ್ದಂಗಾಗಿದೆ. ಏನೋ ಡಾಕ್ಟರ್ ಜಿ ಪರಮೇಶ್ವರ್ ಅವರು ತುಮಕೂರಿನಲ್ಲಿ ಪ್ರೋಗ್ರಾಮ್ಗಳು ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಇದ್ರೆ ಏನೋ ಓಕೆ, ಸರಿ, ನೋಡ್ಬೋದು. ಆದ್ರೆ ಇವರು ಜನಗಳ ಭಾವನೆಯ ಜೊತೆನೆ ಆಟ ಆಡ್ತಾ ಇದ್ದಾರೆ ಅಂತ ಅಂದ್ರೆ ಇದ್ರ ಬಗ್ಗೆ ನಾವು ಎಚ್ಚೆತ್ಕೋಬೇಕು. ನಾವು ಇದ್ರ ಬಗ್ಗೆ ಸಂಘಟಿತವಾಗಿ ಹೋರಾಟ ಮಾಡಬೇಕು. ಒಂದು ವೇಳೆ ಇವರು ಹೆಸರು ಬದಲಾವಣೆಗೆ ಕೈ ಹಾಕಿದ್ದೆ ಆದಲ್ಲಿ ಇವ್ರನ್ನ ತುಮಕೂರಿನಿಂದಲೇ ಹೊರ ಹಾಕುವಂತ ಕೆಲಸ ಮಾಡಬೇಕು. ಮುಂಬರುವಂತ ಚುನಾವಣೆಯಲ್ಲಿ ಇವ್ರನ್ನ ಸೋಲಿಸಿ ಕಳುಹಿಸುವಂತ ಕೆಲಸ ಆಗ್ಬೇಕು ಅಂತ ಹೇಳ್ತಾ, ನಿಮ್ಮಲ್ಲಿ ದಯವಿಟ್ಟು ಈ ಒಂದು ಹೋರಾಟಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಿ ತುಮಕೂರಿನ ಹೆಸರನ್ನ ತುಮಕೂರು ಹಾಗೆ ಉಳಿಸ್ಕೊಳ್ಳೋ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಹೋರಾಟ ಮಾಡಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಂತಾ ಇದ್ದೇನೆ.